ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಮೈಸೂರು ಒಡೆಯರ ಪಾಠದ ಸಂಚಿಕೆ 2 ಇದು. ಏಕೆಂದರೆ ಇದರಲ್ಲಿ 1, 2, 3, 4 ಅಂಕ ಪ್ರಶ್ನೋತ್ತರ ಕೇಳಲಿದ್ದಾರೆ. 2015ರಿಂದ 2025ರವರೆಗೆ ಪ್ರಶ್ನೋತ್ತರಗಳು ಮತ್ತು ಇತರ ಪ್ರಶ್ನೋತ್ತರಗಳು ನಿಮಗೆ ತಂದಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಹೊಂದಿ. ಈಗ 10ನೇ ಚಾಮರಾಜ ಒಡೆಯರ್ ಸಾಧನೆ ತಿಳಿಸಿ. ದಿವಾನ್ ರಂಗಚಾಲು ಅವರು ಒಳ್ಳೆಯ ಆಡಳಿತಗಾರರು, ಉದಾರ ಮನೋಭಾವದವರು ಆಗಿದ್ದರು. ಇವರ ಕಾಲದಲ್ಲಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಪ್ರಾರಂಭವಾಯಿತು. 1781ರಲ್ಲಿ ಕೋಲಾರ ಚಿನ್ನದ ಗಣಿ ಆರಂಭವಾಯಿತು. 1782ರಲ್ಲಿ ಬೆಂಗಳೂರು ಮೈಸೂರು ರೈಲು ಮಾರ್ಗ ಆರಂಭ, ರೈಲು ಮಾರ್ಗಗಳ ನಿರ್ಮಾಣ, ಸಿವಿಲ್ ಸರ್ವಿಸ್ ಪರೀಕ್ಷೆ ಪ್ರಾರಂಭ. 1894ರಲ್ಲಿ ಶಿಶು ವಿವಾಹ ನಿಷೇಧ ಕಾಯ್ದೆ ಜಾರಿಗೆ, ಶಿಂಷಾ ಜಲವಿದ್ಯುತ್ ಯೋಜನೆ ಆರಂಭ, ಮಹಾರಾಣಿ ಬಾಲಿಕಾ ಪ್ರೌಢಶಾಲೆ ಸ್ಥಾಪನೆ, ನೀರಾವರಿ ವ್ಯವಸಾಯಕ್ಕೆ ಹೆಚ್ಚಿನ ಮನ್ನಣೆ, ಗ್ರಾಮೀಣ ಮಕ್ಕಳ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಗಮನ. ಸ್ವಾಮಿ ವಿವೇಕಾನಂದರು ಚಿಕಾಗೋಕ್ಕೆ ಹೋಗಲು ಸಹಾಯ ನೀಡಿದರು. ಮೈಸೂರು ರಾಜ್ಯದ ಪ್ರಗತಿಯಲ್ಲಿ ವಾಣಿ ವಿಲಾಸ ಕೆಂಪರಾಜಮಣ್ಣಿಯವರ ಕೊಡುಗೆಗಳೇನು? ಚಿನ್ನದ ಗಣಿ ಸುಧಾರಣೆ, ಕಾಲೇಜು ಸ್ಥಾಪನೆ, ಮಾರಿಕಣಿವೆ ಜಲಾಶಯ ನಿರ್ಮಾಣ, ರೈಲು ಮಾರ್ಗ, ಆಸ್ಪತ್ರೆ ಸ್ಥಾಪನೆ ಹಾಗೂ ಕಾವೇರಿ ಜಲಪಾತದಿಂದ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರ ಸ್ಥಾಪಿಸುವ ಕಾರ್ಯ ಪ್ರಾರಂಭ, ಬೆಂಗಳೂರು ಮತ್ತು ಕೋಲಾರ ಚಿನ್ನದ ಗಣಿಗೆ ವಿದ್ಯುತ್ ಸರಬರಾಜು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾಧನೆಗಳು ತಿಳಿಸಿ. ಮಾದರಿ ಪ್ರಶ್ನೆ ಪತ್ರಿಕೆ 2023ರಲ್ಲಿ ಕೇಳಿದರು. 2023 ಏಪ್ರಿಲ್, 2023 ಜೂನ್, 2024 ಜೂನ್ ಪರೀಕ್ಷೆ 2, 2025 ಮಾರ್ಚ್ 1ರಲ್ಲಿ, ಮಾರ್ಚ್ 2ರಲ್ಲಿ, 25 ಮಾರ್ಚ್ ಏಪ್ರಿಲ್ನಲ್ಲಿ, 25 ಪರೀಕ್ಷೆ 1ರಲ್ಲಿ, ಜೂನ್ 25 ಪರೀಕ್ಷೆ 2ರಲ್ಲಿ ಇದು ಪ್ರಶ್ನೆ ಕೇಳಿದ್ದಾರೆ. ಇದು ಬಹಳ 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 ಮಹತ್ವವಾದ ಪ್ರಶ್ನೆ. ಪ್ರಾಥಮಿಕ ಶಿಕ್ಷಣದ ಶುಲ್ಕ ರದ್ದುಪಡಿಸಿದರು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಏಳಿಗೆಗೆ ನೆರವು ಸಿಕ್ಕಿತು. ಮೈಸೂರು ವಿಶ್ವವಿದ್ಯಾನಿಲಯವು ಸ್ಥಾಪಿಸಲ್ಪಟ್ಟಿತು. ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಟಾಟಾ ಅವರ ಬೆಂಬಲದಿಂದ ಸ್ಥಾಪನೆಯಾಯಿತು. ಕಾವೇರಿ ನದಿಗೆ ಅಣೆಕಟ್ಟುಗಳ ನಿರ್ಮಾಣ, ಹೊಸ ರೈಲು ಮಾರ್ಗ ಸ್ಥಾಪನೆ, ಭದ್ರಾವತಿಯಲ್ಲಿ ಕಬ್ಬಿಣ, ಮಂಡ್ಯದಲ್ಲಿ ಸಕ್ಕರೆ, ಮೈಸೂರಿನಲ್ಲಿ ಗಂಧದ ಎಣ್ಣೆ, ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ, ಬೆಂಗಳೂರಿನಲ್ಲಿ ಸಾಬೂನು, ಬೆಳಗೊಳದಲ್ಲಿ ರಾಸಾಯನಿಕ ವಸ್ತುಗಳ ಕಾರ್ಖಾನೆ ಸ್ಥಾಪನೆ, ಮೈಸೂರು ಮಾದರಿ ರಾಜ್ಯ ಎಂಬ ಹೆಸರನ್ನು ಪಡೆಯಿತು. ಮಹಾತ್ಮ ಗಾಂಧೀಜಿಯವರು ಇವರನ್ನು ರಾಜಶ್ರೀ ಎಂದು ಕರೆದರು. ನ್ಯಾಯ ವಿಧೇಯಕ ಸಭೆಯ ರಚನೆ, ರಾಜ್ಯಾಂಗ ಬದಲಾವಣೆ, ಸಂಗೀತ ವಿದ್ವಾಂಸಗಳಿಗೆ ಪ್ರೋತ್ಸಾಹಗಳನ್ನು ಕೂಡ ನೀಡಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸೇವೆ ಸಲ್ಲಿಸಿದ ಪ್ರಖ್ಯಾತ ದಿವಾನರುಗಳನ್ನು ಹೆಸರಿಸಿ. P.N. ಕೃಷ್ಣಮೂರ್ತಿ, V.P. ಮಾಧವರಾಯ್, T. ಆನಂದರಾವ್, ಸರ್ ಎಂ ವಿಶ್ವೇಶ್ವರಯ್ಯ, ಕಾಂತರಾಜ್ ಅರಸ್, ಸರ್ ಅಲಯನ್ ಬ್ಯಾನರ್ಜಿ, ಸರ್ ಮಿರ್ಜಾ ಇಸ್ಮಾಯಿಲ್. ಬ್ರಿಟಿಷರಲ್ಲಿ ಟಿಪ್ಪುವಿನ ವಿರುದ್ಧ ದ್ವೇಷ ಭಾವನೆ ಬೆಳೆಯಲು ಕಾರಣವೇನು? ಜೂನ್ 19ರಂದು ಕೇಳಿದರು. ಬ್ರಿಟಿಷರು ತನ್ನ ಶತ್ರುಗಳೆಂದು ತಿಳಿದು ಅವರನ್ನು ಓಡಿಸಲು ಮಾಡಿದ ಗಂಭೀರ ಪ್ರಯತ್ನ, ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ಸಾಧಿಸಿದ ಏಕಸ್ವಾಮ್ಯವನ್ನು ಮುರಿಯುವ ಪ್ರಯತ್ನ, ಬ್ರಿಟಿಷರ ಸಾಮರ್ಥ್ಯ, ತಂತ್ರ, ಕುತಂತ್ರ ಮತ್ತು ನೀತಿ ಅರ್ಥ ಮಾಡಿಕೊಂಡಿದ್ದ ಭಾರತೀಯ ರಾಜರನ್ನು ತನ್ನೆಡೆಗೆ ಸೆಳೆಯಲು ಮಾಡುತ್ತಿರುವ ಪ್ರಯತ್ನ, ಬ್ರಿಟಿಷರ ಬದ್ಧ ವೈರಿಗಳಾದ ಫ್ರೆಂಚರೊಂದಿಗೆ ಹೊಂದಿದ್ದ ಸಂಬಂಧಗಳು ಇವು ಬ್ರಿಟಿಷರಲ್ಲಿ ಟಿಪ್ಪುವಿನ ವಿರುದ್ಧ ಮತ್ತಷ್ಟು ದ್ವೇಷ ಭಾವನೆ ಬೆಳೆಯಲು ಕಾರಣವಾದವು. 18ನೇ ಶತಮಾನದ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಬಂಡಾಯ ಉಂಟಾದ ಕಾರಣಗಳಿಸಿ ಬ್ರಿಟಿಷರು ಕರ್ನಾಟಕದಲ್ಲಿ ರಾಜಕೀಯ ಆಧಿಪತ್ಯ ಸ್ಥಾಪಿಸಲು ಪ್ರಯತ್ನಿಸಿದರು. ವ್ಯಾಪಾರ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಜನರನ್ನು ತಮ್ಮ ಹಿತಾಸಕ್ತಿಗಳಿಗಾಗಿ ಶೋಷಿಸಲು ತೊಡಗಿದರು. ಇದರಿಂದ ವಿವಿಧ ಭಾಗಗಳಲ್ಲಿ ಅಸ್ಥಿರತೆ ಸೃಷ್ಟಿಯಾಯಿತು. ದೇಶ ರಾಜರು ರಾಜಕೀಯ ಅಸ್ಥಿರತೆಯನ್ನು ಅನುಭವಿಸಿದರು. ಇವು ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಗೆ ಕಾರಣವಾದವು. ಭಾರತ ಚರಿತ್ರೆಯಲ್ಲಿ 18ನೇ ಶತಮಾನ ರಾಜಕೀಯ ಸಮಸ್ಯೆಗಳ ಶತಮಾನ ಎಂದು ಕರೆಯಲು ಕಾರಣಗಳೇನು? 1707ರಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಮರಣ ಮೊಘಲರ ರಾಜಕೀಯ ಸಾರ್ವಭೌಮತ್ವವನ್ನು ಕುಗ್ಗಿಸಿತು. ದಕ್ಷಿಣ ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ತಪ್ಪಿತು. ಕರ್ನಾಟಿಕ್ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ ಪ್ರಾರಂಭವಾಯಿತು. 1704ರಲ್ಲಿ ಚಿಕ್ಕದೇವರಾಜ ಒಡೆಯರ್ ಮರಣ ಬ್ರಿಟಿಷರು ಭಾರತದ ಮೇಲೆ ರಾಜಕೀಯ ಹಿಡಿತ ಬಿಗಿಗೊಳಿಸಿದರು. ಭಾರತವು ರಾಜಕೀಯ ಸ್ಥಿತ್ಯಾಂತರಕ್ಕೆ ಒಳಗಾಯಿತು. ಬ್ರಿಟಿಷರ ವಿರುದ್ಧ ವಿವಿಧ ಬಗೆಯ ಪ್ರತಿರೋಧಗಳು ಉಂಟಾದವು. ಆಡಳಿತದ ಕುಸಿತ ಉಂಟಾಯಿತು. ಈ ಹಿನ್ನೆಲೆಯಲ್ಲಿ
18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಎಂದು ಕರೆಯಲಾಗಿದೆ. ಹೈದರ್ ಅಲಿಯು ಹೇಗೆ ಅಧಿಕಾರಕ್ಕೆ ಬಂದನು? ಜೂನ್ 15ರಲ್ಲಿ ಮತ್ತು ಜೂನ್ 18ರಲ್ಲಿ ಪ್ರಶ್ನೆ ಕೇಳಲಾಗಿತ್ತು. ಚಿಕ್ಕ ದೇವರಾಜ ಒಡೆಯರ್ ಮರಣದಿಂದ ಉತ್ತರಾಧಿಕಾರತ್ವ ಸಮಸ್ಯೆ ಕಂಡುಬಂದು ಆಡಳಿತ ಕುಸಿಯಿತು. ಮೈಸೂರಿನ ರಾಜಕೀಯವನ್ನು ಮುಸುಕುಗೊಳಿಸಿದವು. ಅತಂತ್ರ ಸನ್ನಿವೇಶದ ರಚನೆಯಿಂದ ಮೈಸೂರು ಮತ್ತು ಕರ್ನಾಟಕ ಪ್ರಾಂತ್ಯಗಳಲ್ಲಿ ಹೈದರ್ ಅಲಿ ಪ್ರಾಮುಖ್ಯ ಗಳಿಸಿದರು. ಹೈದರ್ ಅಲಿ ಬಹುಬೇಗನೆ ಶಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗಗಳಲ್ಲಿ ಖ್ಯಾತಿಗೊಳಿಸಿದರು. ಸೈನಿಕ ಕಾರ್ಯಾಚರಣೆಯ ಮೂಲಕ ದಳವಾಯಿಗಳ ಬಲ ಕುಂದಿಸಿದ. ಗೃಹಬಂಧನದಲ್ಲಿದ್ದ ಅಧಿಕಾರವನ್ನು ಕೈಗೆತ್ತಿಕೊಂಡ ಹೈದರ್ ಅಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ಬಗೆ ವಿವರಿಸಿ. ದಕ್ಷಿಣ ಭಾರತದಲ್ಲಿ ಹೈದರ್ ಅಲಿ ಪ್ರಾಬಲ್ಯ ಬ್ರಿಟಿಷರು ಹೈದರಾಬಾದ್ ನಿಜಾಮ ಮರಾಠರಲ್ಲಿ ಅಸಹನೆ ಮೂಡಿಸಿತು. ಬ್ರಿಟಿಷರು ಹೈದರ್ ಅಲಿಯನ್ನು ಮಣಿಸಲು ಕುತಂತ್ರ ನೀತಿ ಅನುಸರಿಸಿದರು. ಹೈದರ್ ಅಲಿಯು ಮರಾಠ ಮತ್ತು ನಿಜಾಮರೊಂದಿಗೆ ಒಪ್ಪಂದ ಮಾಡಿಕೊಂಡನು. 1767ರಲ್ಲಿ ತಿರುಚನಪಳ್ಳಿ, ತಿರುವಣ್ಣಮಲೈ, ಅಂಬೂರುಗಳಲ್ಲಿ ಕದನ ಸಂಭವಿಸಿದವು. 1769ರಲ್ಲಿ ಹೈದರನ ಸೈನ್ಯ ಮದ್ರಾಸಿನ ಪ್ರಾಂತ್ಯವನ್ನು ತಲುಪಿದ್ದು ಬ್ರಿಟಿಷರು ನಡುಕವುಂಟು ಮಾಡಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದ ಪ್ರಮುಖ ವಿದ್ವಾಂಸ ಹೆಸರಿಸಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದ ಪ್ರಮುಖ ವಿದ್ವಾಂಸಗಳೆಂದರೆ ಶ್ಯಾಮಶಾಸ್ತ್ರಿ, ಎಂ ಹಿರಿಯಣ್ಣ, ವೀಣೆ ಶೇಷಣ್ಣ, ಸಾಂಬಯ್ಯ, ಬಿಡಾರಂ ಕೃಷ್ಣಪ್ಪ, ಮುತ್ತಯ್ಯ ಭಾಗವತರ್, ವಾಸುದೇವಾಚಾರ್ಯ, ಟಿ ಚೌಡಯ್ಯ. ಇಂಗ್ಲಿಷರು ಮದ್ರಾಸ್ ಒಪ್ಪಂದಕ್ಕೆ ಸಹಿ ಹಾಕುವುದು ಏಕೆ ಅನಿವಾರ್ಯವಾಯಿತು? ಜೂನ್ 15ರಲ್ಲಿ, ಜೂನ್ 18ರಲ್ಲಿ ಪ್ರಶ್ನೆ ಉತ್ತರ ಕೇಳಲಾಗಿತ್ತು. ತಿರುಚನಪಳ್ಳಿ, ತಿರುವಣ್ಣಮಲೈ, ಅಂಬೂರು ಮೊದಲಾದ ಸ್ಥಳಗಳಲ್ಲಿ ನಡೆದ ಕದನಗಳಲ್ಲಿ ಹೈದರ್ ಅಲಿ ಮಿಂಚಿನ ಕಾರ್ಯಾಚರಣೆ ನಡೆಸಿದ. 1769ರಲ್ಲಿ ಬ್ರಿಟಿಷರಲ್ಲಿ ನಡುಕವನ್ನುಂಟು ಮಾಡಿತು. ಹೀಗಾಗಿ ಬ್ರಿಟಿಷರು ಅನಿವಾರ್ಯವಾಗಿ ಒಪ್ಪಂದಕ್ಕೆ ಸಹಿ ಹಾಕಿದರು. ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮ ತಿಳಿಸಿ. ಕಾರಣಗಳು: ಬ್ರಿಟಿಷರು ಮದ್ರಾಸ್ ಒಪ್ಪಂದ ಷರತ್ತುಗಳನ್ನು ಉಲ್ಲಂಘಿಸಲು ಯತ್ನಿಸಿದರು. ಮರಾಠರು ಮಾಧವರಾಯ್ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿದಾಗ ಬ್ರಿಟಿಷರು ಹೈದರ್ ಅಪೇಕ್ಷಿಸಿದ ಸಹಾಯವನ್ನು ತಿರಸ್ಕರಿಸಿದ್ದರು. ಹೈದರ್ ಅಲಿ ನಿಯಂತ್ರಣದಲ್ಲಿದ್ದ ಮಾಹೆಯನ್ನು ಬ್ರಿಟಿಷರು ವಶಪಡಿಸಿಕೊಂಡದ್ದು ಯುದ್ಧಕ್ಕೆ ಕಾರಣವಾಯಿತು. ಈಗ ಪರಿಣಾಮಗಳನ್ನು ನೋಡ್ಕೊಂಬರೋದಾದರೆ, ಯುದ್ಧದ ಮಧ್ಯದಲ್ಲಿ ಹೈದರ್ ಅಲಿ ಅನಾರೋಗ್ಯದಿಂದ ಮಡಿದನು. ಟಿಪ್ಪು ಯುದ್ಧವನ್ನು ಮುನ್ನಡೆಸಿದನು. ಬ್ರಿಟಿಷರು ಬಿದನೂರು ಮತ್ತು ಮಂಗಳೂರು ವಶಪಡಿಸಿಕೊಳ್ಳಲು ಆಹ್ವಾನಿಸಿದನು. ಟಿಪ್ಪು ಮಂಗಳೂರಿನತ್ತ ನಡೆದ ಬ್ರಿಟಿಷರನ್ನು ಸೋಲಿಸಿದ. ಮಂಗಳೂರು ಒಪ್ಪಂದ ಮೂಲಕ ಆ ಯುದ್ಧ ಮುಕ್ತಾಯವಾಯಿತು. ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳೇನು? ತಿರುವಾಂಕೂರು ರಾಜ ಬ್ರಿಟಿಷರ ಬೆಂಬಲದಿಂದ ಕೊಚ್ಚಿ ಸಂಸ್ಥಾನದಲ್ಲಿ ಕೋಟೆಯನ್ನು ನಿರ್ಮಿಸಿದನು. ಡಚ್ಚರಿಂದ ಐಕೋಟಾ ಮತ್ತು ಕಂಗನೂರು ಕೋಟೆಗಳನ್ನು ಪಡೆದುಕೊಂಡನು. ಇದು ಮಂಗಳೂರು ಒಪ್ಪಂದದ ಷರತ್ತುಗಳ ಉಲ್ಲಂಘನೆಯಾಗಿತ್ತು. ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳಾದವು. ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳೇನು? ಜೂನ್ 16ರಲ್ಲಿ, ಜೂನ್ 17ರಲ್ಲಿ 21ನೇ ವರ್ಷದ ಮಾರ್ಚ್ 2ರ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಬ್ರಿಟಿಷರು ಶ್ರೀರಂಗಪಟ್ಟಣದ ಕೋಟೆ ಹಾಳುಗೆಡವಿದರು. ಶ್ರೀರಂಗಪಟ್ಟಣ ಒಪ್ಪಂದದಂತೆ ಯುದ್ಧ ಕೊನೆಗೊಂಡಿತು. ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಕೊಡಲೇಬೇಕಾಯಿತು. ಯುದ್ಧ ನಷ್ಟ ಭರ್ತಿಯಾಗಿ 3 ಕೋಟಿ ರೂಪಾಯಿ ಕೊಡುವುದು. ಯುದ್ಧ ನಷ್ಟ ಭರ್ತಿ ಗ್ಯಾರಂಟಿಯಾಗಿ ತನ್ನ 2 ಮಕ್ಕಳನ್ನು ಒತ್ತೆಯಾಳುಗಳಾಗಿಡಬೇಕಾಯಿತು. ಸೆರೆ ಹಿಡಿಯಲಾಗಿದ್ದ ಸೈನಿಕರನ್ನು ಬಿಡುಗಡೆಗೊಳಿಸಲಾಯಿತು. 4ನೇ ಆಂಗ್ಲೋ ಮೈಸೂರು ಯುದ್ಧದ ಕಾರಣಗಳ ಪರಿಣಾಮ ತಿಳಿಸಿ. ಕಾರಣಗಳು: ಟಿಪ್ಪು 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿನ ಸೋಲನ್ನು ವೈಯಕ್ತಿಕವಾಗಿ ಸ್ವೀಕರಿಸಿದ. ಮಲಯಾಳಂ ಮಾತನಾಡುವ ಭೂಪ್ರದೇಶಗಳ ನ್ಯಾಯಯುತವಾಗಿ ತನಗೆ ಸೇರಬೇಕೆಂದು ವಾದಿಸಿದ. ಟಿಪ್ಪು ಭಾರತೀಯ ರಾಜರ ಒಕ್ಕೂಟವನ್ನು ತನ್ನೆಡೆಗೆ ಸೆಳೆಯಲು ಪ್ರಯತ್ನ ಮುಂದುವರಿಸಿದ. ಫ್ರೆಂಚರೊಂದಿಗೆ ಟಿಪ್ಪು ಹೊಂದಿದ್ದ ಸಂಬಂಧಗಳು ವೆಲ್ಲೆಸ್ಲಿಯಲ್ಲಿ ಟಿಪ್ಪು ವಿಚಾರದಲ್ಲಿ ಮತ್ತಷ್ಟು ದ್ವೇಷ ಭಾವನೆಗಳು ಬೆಳೆದವು. ಬ್ರಿಟಿಷರು ಫ್ರೆಂಚರ ವಿರುದ್ಧದ ಸಹಾಯ ಪಡೆಯಲು ಪ್ರಯತ್ನ. ಟಿಪ್ಪುವಿನ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಹೇರಲಾಯಿತು. ಟಿಪ್ಪು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದ. ಇದು 4ನೇ ಆಂಗ್ಲ ಮೈಸೂರು ಯುದ್ಧಕ್ಕೆ ಕಾರಣವಾಯಿತು. 1799ರಲ್ಲಿ ಯುದ್ಧ ಆರಂಭವಾಯಿತು. ಟಿಪ್ಪು ತನ್ನ ಸೈನ್ಯವನ್ನು ಹುರಿದುಂಬಿಸುತ್ತಾ ಹೋರಾಡಿ ಮರಣ ಹೊಂದಿದನು. ಬ್ರಿಟಿಷರಿಗೆ ಇಡೀ ಭಾರತವೇ ತನ್ನ ಕೈವಶವಾದ ಸಂತೋಷವಾಯಿತು. ಗೆದ್ದ ಭೌಗೋಳಿಕ ಪ್ರದೇಶವನ್ನು ಬ್ರಿಟಿಷರು ಮರಾಠರು ಮತ್ತು ನಿಜಾಮನೊಂದಿಗೆ ಹಂಚಿಕೊಂಡರು. ಒಂದು ಸಣ್ಣ ಭೌಗೋಳಿಕ ಪ್ರದೇಶವು ಮೈಸೂರು ಒಡೆಯರ ರಾಜವಂಶದ ಪ್ರತಿನಿಧಿಗೆ ವರ್ಗಾಯಿಸಲ್ಪಟ್ಟಿತು.
ಧನ್ಯವಾದಗಳು ನೆಚ್ಚಿನ ವಿದ್ಯಾರ್ಥಿಗಳೇ. ಪಾಠದಲ್ಲಿ ಎಲ್ಲಿ ಹೇಗೆ ಏನು ಕೇಳಿದ್ರೆ ಗೊತ್ತಿಲ್ಲ, ಹಾಗಾಗಿ ವಿಸ್ತೃತ ಪಾಠದ ಪ್ರಶ್ನೋತ್ತರ ನಿಮಗೆ ಆಯ್ಕೆ ಮಾಡಿಕೊಂಡು ಸಂಗ್ರಹಿಸ್ಕೊಂಡು ತಂದಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿ, ಮನನ ಮಾಡಿ, ಮಂದಟ್ ಮಾಡಿಕೊಳ್ಳಿ. ಬೇರೆಯವ್ರಿಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ನನ್ನ ಧ್ವನಿಗೆ ಬೆಂಬಲ ಸೂಚಿಸಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.